ನಮಸ್ಕಾರ ವಿದ್ಯಾರ್ಥಿಗಳೇ, ಯಜುಯೋಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಮಾರ್ನಿಂಗಿಂದ ಸಾಯಂಕಾಲವರೆಗೂ ಕೂಡ ನಮಗೆ ಆದಂಥ ಪರ್ಸ್ನಲ್ ಕೆಲಸ ಇರ್ತವೆ. ಹಾಗಾಗಿಬಿಟ್ಟು ಮಾರ್ನಿಂಗ್ ನಿಮಗೋಸ್ಕರ ಒಂದು ಸಮಾಧಾನವಾಗಿರಿ, ಸ್ವಲ್ಪ ಅವಸರ ಮಾಡ್ಲಿಕ್ಕೆ ಹೋಗ್ಬಾರ್ದಂತ ಕೆಲವೊಂದಿಷ್ಟು ಒಂದು ವಿಡಿಯೋ ಹಾಕ್ಕೊಂಡು ಹೋಗಿದ್ದೆ. ಇವಾಗ ನಿಮಗೆ ಸಾಯಂಕಾಲ ಬಂದುಬಿಟ್ಟು ಏನೇನೆಲ್ಲ ಆಗಿದೆ ಇವತ್ತು ಭಾಳಷ್ಟು ಹುಡುಗರಿಗೆ ಓಕೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ರೆ ಅನ್ನೋಕ್ಕಿಂತ ಈಗ ಸರ್ವರ್ ಪ್ರಾಬ್ಲಮಿಂದ ಭಾಳಷ್ಟು ಒದ್ದಾಡ್ತಿದ್ರ. ಓಕೆ, ಇವಾಗ ಏನು ಆಪ್ಷನ್ ಎಂಟ್ರಿ ಪೇಜ್ ಕಾಣಿಸ್ತಿದೆ ಅದ್ರ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿಕೊಂಡು ಮುಂದೆ ಏನಾದರೂ ಹೋದಾಗ ಓಕೆ, ಸೊ ನಿಮ್ಗೆ ಏನಪ್ಪ ಆಗ್ತಿದೆ ಅಂತಂದರೆ ಭಾಳಷ್ಟು ಹುಡುಗರು ಏನಂತಂದರೆ ಸಮಸ್ಯೆ ಎದುರಿಸ್ತಾ ಇದ್ದೀರಾ. ಓಕೆ, UGCET 2025 ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕೆಲವೊಂದಿಷ್ಟು ಹುಡುಗರಿಗೆ ಓಪನ್ ಆಗ್ಬೋದು, ಕೆಲವೊಂದಿಷ್ಟು ಹುಡುಗರಿಗೆ ಎರರ್ ಬರ್ಬೋದು. ಮುಂದೆ ಸಾಮಾನ್ಯವಾಗಿ ಯಾವ ರೀತಿ ಅಂದರೆ ಓಪನ್ ಆಗುತ್ತೋ ಆ ರೀತಿ ಓಪನ್ ಆದರೂ ಕೂಡ ಮುಂದೆ ಎಲ್ಲನೂ ಕೂಡ ಹಾಕ್ಕೊಂಡು ಹೋದಾಗ ಆಪ್ಷನ್ ಎಂಟ್ರಿ ಮಾಡುವಾಗಾದರೂ ಕೆಲವೊಂದಿಷ್ಟು ಟೈಮ್ ಎರರ್ ಆಗ್ಬೋದು. ಕೆಲವೊಂದಿಷ್ಟು ಹುಡುಗರಿಗೆ ದುಡ್ಡು ಕಟ್ಟುವಾಗ ದುಡ್ಡು ಪೇ ಮಾಡಿದರೂ ಸಹಿತ ಕೆಲವೊಂದಿಷ್ಟು ಡಿಡಕ್ಟ್ ಆಗಿದೆ, ಬಟ್ ಆದರೂ ಕೂಡ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಪೇಜ್ ಬರದೇ ಇರ್ಬೋದು. ಇದೆಲ್ಲರಿಗೂ ಕೂಡ ಏನು ಕಾರಣ ಅಂತಂದರೆ ಬೆಳಗ್ಗೆನೇ ಕೂಡ ನಿಮಗೆ ಟ್ವಿಟರ್ಲ್ಲೂ ಕೂಡ ಅವ್ರು ಹಾಕಿರ್ತಕ್ಕಂಥ ಟ್ವೀಟ್ ಹಾಕಿ ತೋರಿಸಿದ್ದೆ. ಇನ್ನೊಂದು ಟೈಮ್ ತೋರಿಸ್ತೀನಿ ಬೇಕಿದ್ರೆ. ಈಗ ಇಲ್ಲಿ ಕಾಣಿಸ್ತಕ್ಕಂಥ ಟ್ವಿಟರಲ್ಲಿ ಬಂದಿರತಕ್ಕಂಥ KA ಪ್ರಾಧಿಕಾರ ಅವ್ರದ್ದೇ ಆದಂತಹ ಏನು ಮಾಡಿದೆ ಅಂದರೆ KA ವೆಬ್ಸೈಟ್ ಈಸ್ ಕರೆಂಟ್ಲಿ ಡೌನ್ ಡ್ಯೂ ಟು ಟೆಕ್ನಿಕಲ್ ಸ್ನ್ಯಾಗ್ ಅಟ್ ದ ಸ್ಟೇಟ್ ಡಾಟಾ ಸೆಂಟರ್ ಅಂತಂದು. ಅಂತಂದರೆ ಟೆಕ್ನಿಕಲ್ ಏನೋ ಸ್ನ್ಯಾಗ್ ಆಗಿದೆ ಅಂತೆ, ಸೊ ಹಂಗಾಗಿ ಅವ್ರದ್ದು ಏನೋ ವೆಬ್ಸೈಟ್ ಡೌನ್ ಆಗಿದೆ ಅಂತ. ನೆಕ್ಸ್ಟ್ ದ ಇಶ್ಯೂ ಈಸ್ ಬೀಯಿಂಗ್ ವರ್ಕ್ಡ್ ಆನ್ ಆ್ಯಂಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ರಿಸಲ್ವ್ಡ್ ಇನ್ ಅಬೌಟ್ ಆನ್ ಅವರ್. ಅಂದರೆ ಒಂದು ಗಂಟೆ ಅಥವಾ 2 hour ಏನೋ ಸಾಲ್ವ್ ಮಾಡುತ್ತೆ, ಎಲ್ಲನೂ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಸಾಯಂಕಾಲ ಆದರೂ ಕೂಡ ಬರ್ತದೆ. ಓಕೆ, DCET ಬಿಟ್ಟಾಕಿ ಅದೆಲ್ಲ ನಮಗೆ ಸಂಬಂಧಪಡಲ್ಲ. ಆ್ಯಂಡ್ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ನೀಟರ್ ಸ್ಟೂಡೆಂಟ್ಗೆ ಇವತ್ತು 12 ಗಂಟೆವರೆಗೂ ಕೂಡ ಟೈಮ್ ಕೊಟ್ಟಿದ್ದಾರೆ, ಮಾಡ್ಕೋರಿ. ಓಕೆ, ಅಂದರೆ ವಿ ರಿಗ್ರೆಟ್ ದ ಇನ್ಕನ್ವೀನಿಯನ್ಸ್ ಅಂತಂದರೆ ಇನ್ಕನ್ವೀನಿಯನ್ಸಲ್ಲಿ ರಿಗ್ರೆಟ್ ಆಗಿದೆ ಅಂತಂದು ಹೇಳ್ಕೊಳ್ತಾ ಇದ್ದಾರೆ. ಓಕೆ, ಇದಕ್ಕೆ ನಾವು ಏಕೆಪ್ಪ ಅಂತಂದರೆ ನೋಡಿ, ನಾನು ಎಷ್ಟೊತ್ತಾಯಿತು ಈ ರೀತಿ ನೋಡಿ ದ ಸರ್ವರ್ ಈಸ್ ಅನ್ಅವೈಲೇಬಲ್ ಈ ರೀತಿಯಾಗಿ ನನಗೂ ಕೂಡ ಬರ್ತದೆ. ಇಷ್ಟೊಂದು ಎಲ್ಲನೂ ಕೂಡ ಸರ್ವರ್ ಇಟ್ಕೊಂಡು ನಾನು ನಿಮಗೆ ಪದೇ ಹೇಳ್ತಾ ಇದ್ದೆ ಏನಂತಂದರೆ ಈ ಒಂದು ವೇಳಾಪಟ್ಟಿ ಖಂಡಿತವಾಗ್ಲೂ ಕೂಡ ಚೇಂಜ್ ಆಗುತ್ತೆ ಅಂತ ನಾನು ಏನಕ್ಕೆ ಹೇಳಿದೆ ಅಂತಂದರೆ ಇದಕ್ಕೆ ಹೇಳಿದ್ದು. ಈ ರೀತಿಯಾಗಿ ನಮ್ಮ ಕೇದಲ್ಲಿ ನನಗೆ ಗೊತ್ತಿತ್ತು ಯಾವಾಗ ಸರ್ವರ್ ಡೌನ್ ಆಗುತ್ತೆ, ಒಳ್ಳೆ ರೀತಿಯಾಗಿ ಹೊಂಟಿದ್ದಿಲ್ಲ ಅಂತ. ನಾನೇನು ಬೇಡ್ಕೊಳ್ತಾ ಇದ್ದಿಲ್ಲ. ಓಕೆ, ನಾನೇನಂದರೆ ಬ್ರದರ್ ನೀವೇನು ಬೇಡ್ಕೊಳ್ತಾ ಇದ್ರೇನು ಇಷ್ಟು ದಿನ ಅಂತಂದಲ್ಲ. ಯಾಕೆಂದರೆ ಇಷ್ಟೆಲ್ಲ ಸರಿಸಾಗಿ ಮಾಡ್ಕೊತ ಇದ್ದಾರೆ, ಆದರೂ ಯಾಕಾಯ್ತು ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಮಾರ್ನಿಂಗಿಂದ ಬಿತ್ತು ಸಾಯಂಕಾಲವರೆಗೂ ಕೂಡ ನೋಡಿ ಕಾಣಿಸ್ತಿದೆ. ನಾನು ಈಗ ಥರ ಏನು ತೋರಿಸ್ತೀನಿ ನೋಡಿ, ದ ಸರ್ವರ್ ಈಸ್ ಅನ್ಅವೈಲೇಬಲ್ ಈ ರೀತಿಯಾಗಿ ಸರ್ವರ್ ಸಿಕ್ಕಾಪಟ್ಟೆ ಬಿಸಿ ಬರ್ತದೆ. ಅಂದರೆ ಈಗ ಕೊಟ್ಟಿರ್ತಕ್ಕಂಥ ಈ ಶೆಡ್ಯೂಲು ಖಂಡಿತವಾಗ್ಲೂ ಕೂಡ ಚೇಂಜ್ ಆಗುತ್ತೆ, ಇದನ್ನು ಬರೆದಿಟ್ಕೋರಿ. ಇದು ಆ್ಯಕ್ಚುಲಿ ನನ್ನ ಪ್ರಕಾರ ಇದು ಶೆಡ್ಯೂಲೇ ಅಲ್ಲ, ಆ ರೀತಿಯಾಗಿ ಬಿಟ್ಟಿದ್ದಾರೆ. ಯಾಕಂತಂದರೆ ಇದಕ್ಕೆ ಕ್ಲಾರಿಟಿನೇ ಕೊಟ್ಟಿಲ್ಲ. ನೀಟ್ ಸ್ಟೂಡೆಂಟಿಗೆ ಯಾವಾಗ ಹ್ಯಾಡ್ ಆಗುತ್ತೆ ಏನು ಕತೆ ಅದನ್ನು ಕೂಡ ಕೊಟ್ಟಿಲ್ಲ. ಏನೋ ಮಾರ್ಕ್ ಅಲಾಟ್ಮೆಂಟ್ ಬಂದು ಟೈಮ್ ಅಂದರೆ 3 ದಿನ ಎಕ್ಸ್ಟೆಂಡ್ ಅಂತ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಅಂತ ಬಿಟ್ಟಾಕಿ. ಇವಾಗ ಸರ್ವರ್ ಪ್ರಾಬ್ಲಮ್ಗೆ ಮತ್ತು ನಿಮಗೆ ದುಡ್ಡು ಕಟ್ಟಿರೋಕ್ಕೆ ಏನು ಸೊಲ್ಯೂಷನ್? ಸರ್ವರ್ ಪ್ರಾಬ್ಲಮ್ ಇದ್ದಿದ್ದಂತ ನಾನು ಹೇಳ್ದಂಗೆ ಇವತ್ತು ಕೂಡ ಬಿಟ್ಟಾಕ್ರಿ ಹೋಯ್ತು, ಆಪ್ಷನ್ ಎಂಟ್ರಿ ಬಿಟ್ಟಾಕ್ರಿ ಹೋಯ್ತು. ಈ ಬರೀ ಇಂಜಿನಿಯರಿಂಗ್ ಅಷ್ಟೇ ಕಾಲೇಜ್ ಶೋ ಆಗ್ತಿದ್ವಾ? ಸರಿ, ಇನ್ನೂ ಕೂಡ ಕಾಲೇಜೇ ಶೋ ಆಗಿಲ್ಲ ಆ್ಯಕ್ಚುಲಿ ಅಂತ. ಇನ್ನೂ ಕೂಡ ಯಾರೆಲ್ಲ ದುಡ್ಡು ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವರೇ ಈಗ ಸೂಪರ್ ಲಕ್ಕಿ ಪರ್ಸನ್ ಅಂತ ಅಂತೀನಿ. ಯಾಕಂದರೆ ದುಡ್ಡು ಕಟ್ಟಿ ಕೂಡ ನಾವು ಇಷ್ಟೊಂದ್ರೆ ಕೂರ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ಹುಡುಗರು ಕಟ್ಟೋಕೆ ಹೋಗಿ ದುಡ್ಡು ಕಳ್ಕೊಂಡಿದ್ದಾರೆ. ನಿಮಗೆ ವಾಪಸ್ ರೀಫಂಡ್ ಆಗುತ್ತೆ ಅಂತಲೂ ಕೂಡ ಗ್ಯಾರಂಟಿ ಸಿಗ್ತಲ್ಲ. ನೀವು ವಾಪಸ್ 2ನೇ ಟೈಮ್ ಹಾಕಿದ್ರೆ ಆದರೂ ಕೂಡ ಏನೋ ಸಕ್ಸಸ್ ಆಗುತ್ತೆ ಅಂತ ಅದು ಕೂಡ ಗ್ಯಾರಂಟಿ ಸಿಗ್ತಲ್ಲ ಕಡೆಯಿಂದ. ಸೊ ಇದಕ್ಕೆಲ್ಲನೂ ಕೂಡ ಆನ್ಸರು ಅವರೇ ಕಡೆಯಿಂದ ಈ ಥರ ಟ್ವಿಟರ್ ತೋರಿಸ್ದಂಗೆ ಅವರ ಒಂದು ಓಕೆ, ಈಗ ಅವ್ರ ವೆಬ್ಸೈಟ್ ಸರ್ವರ್ ಡೌನ್ ಆಗಿದೆ ಅಷ್ಟೇ. ಸೊ ಅದು ಸಾಲ್ವ್ ಮಾಡ್ಕೊತಾರೆ. ಪ್ಲೀಸ್ ಏನಂತಂದರೆ ವೇಟ್ ಮಾಡೋಣ. ನಿಮಗೆ ಇವತ್ತು ಡೇಟ್ 15ನೇ ತಾರೀಕುವರೆಗೂ ಇಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಏನಿದೆ ಈ ಒಂದು ಏನಿದೆ ಓಕೆ, ಈ ಒಂದು ವೇಳಾಪಟ್ಟಿ ಪ್ರಕಾರ 15ನೇ ತಾರೀಕು ಲಾಸ್ಟ್ ಅಂದರೆ ಕೂಡ ನೀವೇನು 15ನೇ ತಾರೀಕೆ ನಿಮ್ದು ಏನು ಮುಗಿಯೋದಿಲ್ಲ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಓಕೆ, ನಿಮಗೆ ಟೈಮು ಭಾಳಷ್ಟು ಕೊಡ್ತಾರೆ. ಓಕೆ, ಲೈಕ್ ಎಕ್ಸಾಂಪಲ್ ಏನು 19ನೇ ತಾರೀಕಿಗೆ ಮಾರ್ಕ್ ಅಲಾಟ್ಮೆಂಟ್ ಬಂದರೂ ಸಹಿತ ನಿಮಗೆ ಮತ್ತೆ ತಿರ್ಗಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಇಲ್ಲೂ ಕೂಡ ಬಿಡ್ತಾರೆ. ಅವ್ರು ನನಗೆ ಅನ್ಸೋ ಪ್ರಕಾರ ಅವ್ರು ಹೇಳಿದ್ದಾರೆ ಓಕೆ 15ನೇ ತಾರೀಕು ಲಾಸ್ಟ್ ಡೇಟು ಅಂತ ಮೆನ್ಷನ್ ಮಾಡಿದ್ದಾರೆ. ಮೇ ಬಿ 15ನೇ ತಾರೀಕಿಂದ 19ನೇ ತಾರೀಕು ತನಕ ಬಿಡಲ್ಲ, ಸುಮ್ಮನೆ ಕಾಲಿ ಕುಂದ್ರೆ ಸಲ ಆಪ್ಷನ್ ಎಂಟ್ರಿ ಮಾಡಿಸೇ ಮಾಡ್ತಾರೆ. ಬಟ್ ನಿಮಗೆ 15ನೇ ತಾರೀಕು 12 ಗಂಟೆ ತನಕ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಇಟ್ಕೊಂಡು ಒಂದು ಮಾರ್ಕ್ ಅಲಾಟ್ಮೆಂಟ್ ಮಾಡ್ತಾರೆ. ಓಕೆ, ಅದು 19ನೇ ತಾರೀಕು ಮಾಡ್ತಾರೆ. ಬಟ್ 16, 17, 18 ಈ ಥರ 19 ಇವ್ನು ಮಾತ್ರ ಖಾಲಿ ಕೂರಿಸಲ್ಲ ಅವರೇನು. ಓಕೆ, ಸುಮ್ಮನೆ ಖಾಲಿ ಕೂರಿಸೋ ಬದಲು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಬಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಮಾತ್ರ ಇಲ್ಲಿ ಈ ಡೇಟ್ವರೆಗೂ ಈ ಟೈಮ್ವರೆಗೂ ಕೂಡ ಮಾಡಿರ್ತಕ್ಕಂಥ ಡಾಟಾ ತೊಗೊಂಡು ಮಾತ್ರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು. ಈ ಥರ ಭಾಳಷ್ಟು ಆಗಿದೆ ಸರ್ತಿ, ಹಂಗಾಗಿ ಹೇಳ್ತಾ ಇದ್ದೀನಿ. ಹಂಗೆ ಸುಮ್ಮನೆ ಯಾಕೆ ಕುಂದ್ರಿಸ್ಬೇಕು ರೀ? 16, 17, 18, 19 ನಾವೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಇನ್ನೂ ಕೂಡ ಹುಡುಗರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಟೈಮ್ ಜಾಸ್ತಿ ಕೊಟ್ಟಂಗಿಲ್ಲ, ಈ ರೀತಿಯೂ ಕೂಡ ಆಗ್ಬೋದು. ಈ ಒಂದು ಶೆಡ್ಯೂಲ್ ಚೇಂಜ್ ಆಗುತ್ತೆ, ಬಾರ್ದು ಇಟ್ಕೊಂಬಿಡಿ. ಓಕೆ, ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಕೋರ್ಸಸ್ದು ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಡೀಟೇಲ್ ಆಗಿ ಕಡೆಯಿಂದ ಬಂದಿಲ್ಲ. ಓಕೆ, ಈಗ ನಮ್ಮ ಹತ್ರ ಇರೋದು ಏನಂತಂದರೆ AHS ಇದೆ, BPO ಇದೆ ಆ್ಯಂಡ್ BPT ಇದೆ. ಆ್ಯಂಡ್ ಇಂಜಿನಿಯರಿಂಗಲ್ಲಿ ನಿಮಗೆ ಎಲ್ಲನೂ ಕೂಡ 3 ಕ್ಯಾಟಗರಿ ಒಳಗೆ ಅಂದರೆ ಜನರಲ್ ಕ್ಯಾಟಗರಿ ಇದೆ, HK ದಲ್ಲೂ ಕೂಡ ಇದೆ, ಸ್ಪೆಷಲ್ ಕ್ಯಾಟಗರಿ ಒಳಗೂ ಕೂಡ ಇದೆ. ಆ್ಯಂಡ್ ಕೃಷಿ ಮತ್ತು ಪಶುವೈದ್ಯಕೀಯ
ಅವು ಕೂಡ 3 ಕೂಡ ಡೀಟೇಲ್ಸ್ ಆಗಿದ್ದಾವೆ. ಅದು ಇಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ನಮಗೇನು ಅಂದರೆ ಗೊಂದಲ ಇಲ್ಲ. ರಿಮೈನಿಂಗ್ ಕೋರ್ಸಸ್ ಕೂಡ ಏನು ಮಾಡ್ಬೇಕಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು. ಆ್ಯಂಡ್ ಇಲ್ಲಿ ಪಿ ಸ್ಟ್ರಕ್ಚರ್ ಬಿಟ್ಟಂಗೆ ಪಿ ಸ್ಟ್ರಕ್ಚರ್ ಕೂಡ ಡೀಟೇಲ್ ಆಗಿ ಎಲ್ಲ ಕೋರ್ಸಸ್ ಕೂಡ ಕೆಲವೊಂದಿಷ್ಟು ಕೋರ್ಸಸ್ಗಳದ್ದು ಎಲ್ಲೂ ಕೂಡ ಬಂದಿಲ್ಲ. ಇದನ್ನೆಲ್ಲನೂ ಕೂಡ ಕೇಳಿದವ್ರು ಬೇಗ ಸಾಲ್ವ್ ಮಾಡ್ಕೊಂಡು ಬಿಟ್ಟರೆ ಹುಡುಗರಿಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಪಿ ಸ್ಟ್ರಕ್ಚರ್ ಆದರೂ ಅಟ್ಲೀಸ್ಟ್ ಬಂದರೆ ಹುಡುಗರಿಗೆ ಅರ್ಧ ಟೆನ್ಷನ್ ಕಡಿಮೆ ಆಗ್ತದೆ. ಯಾವಾಗ ಎಲ್ಲ ಕೋರ್ಸಸ್ಸು ಆಪ್ಷನ್ ಎಂಟ್ರಿಲಿ ಬಂದು ಹಾಡಾಗ್ತದೆ ಅದು ನಮಗೆ 100% ರಿಲೀಫು. ಆ್ಯಂಡ್ ಮೇನಾಗಿ ಕೇಳಿದವ್ರಿಗೆ ನಿಮ್ಮ ಕೈ ಮುಗಿತೀನಿ. ಯಾಕಂದರೆ ಇದು ಒಂದು ಸ್ಟೂಡೆಂಟ್ ಅಲ್ಲ, 2 ಸ್ಟೂಡೆಂಟ್ ಅಲ್ಲ, ಲಕ್ಷಾಂತರ ಸ್ಟೂಡೆಂಟ್ ಇದ್ದಾರೆ. ಬಹಳಷ್ಟು ಪೇರೆಂಟ್ಸ್ ಕೂಡ ಇದ್ದಾರೆ. ಅವ್ರದ್ದು ಜೀವನ ಜೊತೆ ಆಟ ಆಡ್ಲಿಕ್ಕೆ ಹೋಗ್ಬೇಡಿ. ನೀವು ದುಡ್ಡು ತೊಗೊಂಡಿದ್ದೀರಾ, ಅದಕ್ಕೆ ತಕ್ಕನಾಗಿ ಏನು ಮಾಡಿರಿ ಅಂತಂದರೆ ಸರ್ವರ್ ಕರೆಕ್ಟಾಗಿ ಮಾಡ್ಕೊರಿ. ನೋಡಿ, ನಾನೇ ಇವಾಗ ತಾನೇ ನಿಮ್ಗೆ ಲೈವ್ ಆಗಿ ಏನು ಮಾಡ್ತಿದ್ದೇನೆ ಅಂತಂದರೆ ಸದ್ಯಕ್ಕೆ ಇಲ್ಲಿ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊತ ಹೋದರೆ ನೋಡಿ ದ ಸರ್ವಿಸ್ ಈಸ್ ಅನ್ಅವೈಲೇಬಲ್. ಯಾಕ್ರಿ ಮತ್ತೆ ಆಪ್ಷನ್ ಎಂಟ್ರಿ ಇಷ್ಟು ಬೇಗ ಬಿಡ್ಲಿಕ್ಕೆ ಹೋದ್ರಿ? ಹೌದಲ್ವಾ? ನೀವು ಎಲ್ಲನೂ ಕೂಡ ತಗೊಂಡೇ ಮಾಡ್ತಿದ್ದಂತಂದರೆ ಮಾಡ್ಕೊಂಡು ಬಿಡಬೇಕಿತ್ತಲ್ವಾ? ಓಕೆ, ನಿಮಗೆ ವಿದ್ಯಾರ್ಥಿಗಳ ನಿಮಗೆ ಕೊನೆಯದಾಗಿ ಹೇಳೋದು, ನೀವು ಇವಾಗ ಬಿಟ್ಟಾಕ್ಬಿಡ್ರಿ. ಓಕೆ, ಟೈಮ್ ಇರುತ್ತೆ, ವರಿ ಮಾಡ್ಕೊಬಿಡಿ. ನಿಮ್ಗೇನು ಆಪ್ಷನ್ ಎಂಟ್ರಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತದ, ಪ್ರಿಯಾರಿಟಿನ ಎಷ್ಟು ಕಾಲೇಜಸ್ ರೆಡಿ ಆಗ್ತದ, ಪ್ರಿಯಾರಿಟಿ ರೆಡಿ ಇಟ್ಕೊಂಬಿಡಿ. ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಕಾಲೇಜಸ್ ಯಾವುದೋ ಒಂದು ಕಾಣಿತಪ್ಪ. ಓಕೆ, ನೀವು ಹಂಗೆ ರ್ಯಾಂಡಮ್ ಆಗಿ ಮಾಡ್ತಾಯಿದ್ರ, ಏನೋ ಒಂದು ಪ್ರಿಯಾರಿಟಿ 50ನೇ ಕಾಲೇಜ್ ಮಾಡ್ತಾಯಿದ್ರೆ, ಬಟ್ ಅದೇ ನಿಮಗೆ ಫಸ್ಟ್ಗೆ ಸಿಕ್ಬಿಡ್ತಂದ್ರೆ ಅದನ್ನ 50 ಅಂತ ಪ್ರಿಯಾರಿಟಿ ಕೊಡೋರಂತೆ. ಸೊ ಹಂಗಾಗಿ ಈಗ ಪ್ರಿಯಾರಿಟಿ ಕಾಲೇಜಸ್ನ ವಿತ್ ಕೋಡ್ ಬರ್ಕೋರಿ, ನಿಮ್ಗೆ ಈಸಿ ಆಗ್ತದೆ ಆಪ್ಷನ್ ಎಂಟ್ರಿ ಮಾಡುವಾಗ. ಓಕೆ, ಸರಿ, ನಾನು ನೆಕ್ಸ್ಟ್ ಇವಾಗ ಈ ಸದ್ಯಕ್ಕೆ ಈ ವಿಡಿಯೋ ಈಗ ನೋಡ್ತಾ ಇದ್ದೀರಾ, ನೋಡಿ ಆದ ಓಕೆ ವಿಡಿಯೋ ಅಪ್ಲೋಡ್ ಆದ ನಂತರ ಈಗ ಇದೇ ಓಕೆ ಇವತ್ತೇ ನೈಟ್ ನಿಮಗೆ ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಸ್ನ ಲಿಸ್ಟ್ನ ಕೊಡ್ತೀನಿ. ಲೇಟ್ ನೈಟ್ ಆಗ್ಬೋದು, ಮೇ ಬಿ ಹತ್ರ 9:30 ಈ ಟೈಮ್ ಒಳಗೆ ನಿಮ್ಗೊಂದು ಟಾಪ್ ಕಾಲೇಜಸ್ ಲಿಸ್ಟ್ನ ಕೊಡ್ತೀನಿ. ಇನ್ ಕೇಸ್ ಕೆ ಎ ಯಾವುದೂ ಕೂಡ ಅಪ್ಡೇಟ್ ಮಾಡದೆ ಹೋದರೆ, ಹೇಳ್ತಾ ಇದ್ದೀನಿ ನೋಡಿ, ಕೆ ಇದವರು ಯಾವುದೂ ಕೂಡ ಇಲ್ಲಿ ಅಪ್ಡೇಟ್ ಮಾಡದೆ ಹೋದರೆ ಮಾತ್ರ ಕೊಡ್ತೀನಿ. ಇಲ್ಲಾಂತಂದರೆ ನಾಳೆ ಬೆಳಗ್ಗೆ ನಿಮಗೆ ಟಾಪ್ ಅಟ್ಲೀಸ್ಟ್ ಈಗ ಸದ್ಯದಲ್ಲಿ ಏನು ಮಾಡ್ತೀನಿ ನಿಮಗೆ ಅಂತಂದರೆ ಇಂಜಿನಿಯರಿಂಗಲ್ಲಿ ಟಾಪ್ 30 ಕಾಲೇಜಸ್ ಕೊಡ್ತೀನಿ. ನಾಳೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಆದರೂ ಅಟ್ಲೀಸ್ಟ್ ಬರ್ತದೆ, ವರಿ ಮಾಡ್ಕೊಬೇಡಿ. ಓಕೆ, ಸರಿ, ವಿಡಿಯೋ ನೋಡ್ತಾರೆ. ಆ್ಯಂಡ್ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಅಪ್ಡೇಟ್ ಮಾಡೋಣ. ಬಾಯ್.